ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶ್ರೀನಿವಾಸ್ ಗುರುಗಳ ಒಂದು ಕ್ಲಾರಿಟಿ ಕೊಡೋದಾದ್ರೆ, ಈಗ ಇಬ್ರದ್ದು ವರ್ಷನ್ ಒಂದೇ ಇತ್ತು. ಈಗ ಮಗು ಜನನದ ವಿಚಾರದಿಂದ ಆಷಾಢ ಮಾಸದಲ್ಲಿ ಒಟ್ಟಿಗೆ ಸೇರಬಾರ್ದು, ಒಟ್ಟಿಗೆ ಇರಬಾರ್ದು ಅನ್ನೋ ಕಾರಣಗಳನ್ನ ಕೊಡ್ತಾ ಇದ್ರಿ. ಬಟ್ ಇಫ್ ಸಪೋಸ್ ಹಂಗ ಒಟ್ಟಿಗೆ ಇದ್ದು ಸಮಸ್ಯೆ ಆಗತ್ತಾ ಕಂಟಕ ಅಂತ ಗುರುಗಳು ಹೇಳ್ತಾ ಇದ್ರೆ, ಇಬ್ರಲ್ಲಿ ಒಬ್ರಿಗೆ ಸಮಸ್ಯೆ ಆಗೇ ಆಗುತ್ತೆ. ಅದು ನಮಗೆ ಗೊತ್ತಿರೋ ಅವರ ಅಧ್ಯಯನದಲ್ಲಿ ಅವ್ರು ಹೇಳ್ತಾರೆ. ನಮಗೆ ಗೊತ್ತಿರೋ ಪ್ರಕಾರ ಒಂದು ಪುರಾಣಗಳು ಹೇಳುವಂಥದ್ದು ರೀತಿಯ ಪ್ರಕಾರ ಆಷಾಢ ಮಾಸದಲ್ಲಿ ಸತಿಪತಿಗಳು ಒಂದಾದಾಗ ಹುಟ್ಟುವಂತಹ ಜನನ ಕಾಲಗಳು ಉತ್ತಮವಾಗಿರೋದಿಲ್ಲ. ಆದ್ದರಿಂದ ಆ ಜನನ ಕಾಲಕ್ಕೆ ಉತ್ತಮವಾಗಿರಲಿ, ಮಗುವಿನ ಬೆಳವಣಿಗೆ ಚೆನ್ನಾಗಿರಲಿ, ಮಗುವಿನ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಆಷಾಢ ಮಾಸವನ್ನು ಸತಿಪತಿಗಳು ದೂರ ಇದ್ದು ಮುಂದಿನ ಕಾಲಗಳಲ್ಲಿ, ಅದು ಯಾವಾಗ ಕೇವಲ ಆರಂಭದ ವಿವಾಹದಲ್ಲಿ ಮಾತ್ರ, ಮದುವೆ ಆಗಿರುವಂತಹ ಪ್ರಥಮ ವರ್ಷದ ದಾಂಪತಿಗಳಿಗೆ. ಅದು ಬಿಟ್ಟು ಆಲೆ ಮಕ್ಕಳಾಗಿದ್ದಾರೆ, ಮತ್ತೊಂದು ಮಗು ಆಗುತ್ತೆ, ಆ ಥರದ್ದೆಲ್ಲ ಆಲ್ಮೋಸ್ಟ್ ಇದೆಲ್ಲೋ ಯಾವುದನ್ನು ತಗೊಂಡಿಲ್ಲ. ಒಂದು ಮಗುವಿನ ಆರಂಭದ ಮದುವೆಯಾಗಿ 1 ವರ್ಷದ ಕಾಲಘಟ್ಟದ ಒಳಗಡೆ ಇರುವಂತಹ ಸ್ತ್ರೀ, ಒಂದು ಹೆಣ್ಣು ಮಗು ಈಗ ತವರು ಮನೆಗೆ ಹೋಗಿ ಆಷಾಢ ಮಾಸದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳಿ ಎನ್ನುವಂಥದ್ದು ಪುರಾಣ ಹೇಳುವಂಥದ್ದು. ಇದನ್ನೇ ಪುರಾಣಗಳಲ್ಲಿ ಹೇಳುವಂಥದ್ದು. ಯಾವುದೇ ಒಂದು ಪುರಾಣಗಳು ತೆಗೆದುಕೊಳ್ಳಿ, ನಾರಾಪುರದ ಪುರಾಣದಿಂದ ಹಿಡಿದು ವಿಷ್ಣು ಪುರಾಣದಿಂದ ಯಾವುದೇ ತಗೊಂಡ್ರು, ಈ ಆಷಾಢ ಮಾಸದಲ್ಲಿ ವ್ಯರ್ಜವನ್ನು ಮಾಡಿ ದಂಪತಿಗಳ ಸೇರುವುದನ್ನು ಮಾಡಿದಾಗ ಮುಂದೆ ಹುಟ್ಟುವಂಥ ಮಕ್ಕಳು ಆರೋಗ್ಯಕರವಾಗಿ ಜನನವನ್ನು ತಾಳಿರ್ತಾರೆ. ಒಂದು ಮಗುವಿನ ಜನನ ಏನು ಹೇಳುತ್ತೆ ಅಂತಂದರೆ, ಜನನ ಸಂದರ್ಭದಲ್ಲಿರುವಂತಹ ಗ್ರಹಗತಿಗಳ ಯೋಗ ಫಲದಲ್ಲಿ ಮಾತ್ರವೇ ತಂದೆ ತಾಯಿಗಳ ಕಂಟಕಗಳನ್ನು ತೋರಿಸುತ್ತೆ ಹೊರತು ಗರ್ಭಧಾರಣೆಯಲ್ಲಿ ಕಂಟಕಗಳನ್ನು ತೋರಿಸೋದಿಲ್ಲ. ನೀವು ಗರ್ಭಧಾರಣೆ ನಿಮ್ಗೆ ಈ ನಕ್ಷತ್ರದಲ್ಲೇ ಆಯಿತು ಅಂತ ನಿಮಗೆ ಪರ್ಟಿಕ್ಯುಲರ್ ನಿಮಗೆ 100% ನಿಮ್ಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಮಗುವಿನ ಜನನ ಆಗುತ್ತಲ್ಲ, ಜನನ ಆದ ಸಂದರ್ಭದಲ್ಲಿ ಯಾವ ನಕ್ಷತ್ರ, ಯಾವ ಲಗ್ನ, ಗ್ರಹಗತಿಗಳ ಯೋಗ ಫಲದಲ್ಲಿ ತಂದೆ ತಾಯಿಗಳಿಗೆ ಶುಭವ ಅಶುಭವ, ಕಂಟಕವ ಅಥವಾ ಉತ್ತಮವ, ಅಥವಾ ಮುಂದೆ ಆಗುವಂತಹ ಶುಭವ ಅಥವಾ ಅಶುಭವ, ಮುಂದೆ ಅವನು ಏನಾಗ್ತಾನೆ ಅನ್ನುವಂಥದ್ದು ಜನನ ಲಗ್ನ ಸಮಯವನ್ನು ತೆಗೆದುಕೊಂಡು ಹೇಳ್ತೇವೆ ಹೊರತು ಗರ್ಭಿಣಿ ಆದ ತಕ್ಷಣ ನಿಮಗೆ ಕಂಟಕ ಬಂದ್ಬಿಡುತ್ತೆ, ಆದ ತಕ್ಷಣ ಇದಾಗ್ಬಿಡುತ್ತೆ ಅದು ಹೇಳುವಂಥದ್ದು ನನ್ನ ಸತಿಪತಿಗಳು ಆಷಾಢ ಮಾಸದಲ್ಲಿ ಒಟ್ಟಿಗೆ ಇರೋದು ಸಕಾಲ ಅಲ್ಲ, ಒಳ್ಳೇದು ಅಲ್ಲ ಅಂತ. ಎನಿವೆ ಸುರೇಶ್ ಗುರುಗಳ, ಈಗ ನೆಕ್ಸ್ಟ್ ನಾವು ಕೇಳೋದು ಅಂತ ಅಂದ್ರೆ ಪ್ರಮುಖವಾಗಿ ಈಗ ಯಾವ ರಾಶಿಯವ್ರಿಗೆ ಶುಭ, ಯಾವ ರಾಶಿಯವ್ರಿಗೆ ಅಶುಭ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕ್ವಿಕ್ ಆಗಿ ಮುಗಿಸೋದಾದ್ರೆ. ಈಗ ಗೋಚಾರ ಅಂತಕ್ಕಂಥದ್ದು, ಗೋಚಾರ ಅಂದರೆ ಗೋ ಅಂದರೆ ಆಕಾಶ, ಚಾರ ಅಂದರೆ ಸಂಚಾರ ಮಾಡ್ತಕ್ಕಂಥದ್ದು. ಆಕಾಶದಲ್ಲಿ ಸಂಚಾರ ಆಗ್ತಕ್ಕಂಥದ್ದು ನಮ್ಮ ಜಾತಕದಲ್ಲಿ ಕರ್ಮ ಹೇಳೋದು ಒಂದು, ದಶಾಭುಕ್ತಿಗಳು ಎಲ್ರಿಗೂ ಯೂನಿವರ್ಸಲ್ಲಾಗಿ ಒಂದಾಗ್ತಕ್ಕಂಥದ್ದು ಈ ಗೋಚಾರ. ಗೋಚಾರ ಅಂದರೆ ಯಾವ ರಾಶಿಯವ್ರಿಗೆ ಏನಾಗ್ತಂದರೆ, ಈಗ ನೀವು ನೋಡಿದಾಗೆ ಈಗ ಹತ್ರ ಆಷಾಢ ಬರ್ತಿದ್ದಾಗೆ ಮೇಷರಾಶಿ ತಗೊಂಡ್ರೆ, ಮೇಷರಾಶಿಯಲ್ಲಿ 4ನೇ ಮನೆಯಲ್ಲಿ ಗುರು ಇದ್ದಾನೆ. 4ನೇ ಮನೆಯಲ್ಲಿ ಗುರು ಅಂಥ ಶುಭವನ್ನು ತಂದು ಕೊಡಲ್ಲ, ಮಾನಸಿಕವಾಗಿ ವ್ಯತ್ಯಾಸವನ್ನು ತಂದು ಕೊಡ್ತಾನೆ. ಇನ್ನು 11ರಲ್ಲಿ ಶನಿ ಇದ್ದಾನೆ, 12ರಲ್ಲಿ ಶನಿ ಇರ್ತಾನೆ. 12 ಶನಿ ಗುರು ಅವ್ರಿಗೆ ಯಾರಿಗೂ ಇರಲ್ಲ, ಶನಿ ಗುರು ಪೂಜೆನ ಅವ್ರು ಮಾಡ್ಕೋಬೇಕು. ಇನ್ನು ವೃಷಭ ರಾಶಿಯವ್ರಿಗೆ ತಗೊಂಡ್ರೆ, ವೃಷಭ ರಾಶಿಯವರಿಗೆ 3ರಲ್ಲಿ ಗುರು ಸಂಚಾರ, ಇನ್ನು 11ರಲ್ಲಿ ಸಂಚಾರ. ವೃಷಭ ರಾಶಿಯವರಿಗೆ ಗುರು ಶನಿ 11ರಲ್ಲಿ ಇರೋದು ಅರ್ಧ 50% ತಂದು ಕೊಡ್ತಾನೆ. ಗುರು 3ನೇ ಮನೆಗಿರೋದ್ರು ಕೂಡ ಅಂಥ ಏನು ಶುಭ ಸಂದರ್ಭಗಳು ಅಲ್ಲ. ಇನ್ನು ಮೇಷರಾಶಿಯವರಿಗೆ ಮಾಧ್ಯಮವಾಗಿ ಮಧ್ಯಮದಲ್ಲಿ ವರ್ಗದಲ್ಲಿ ಇರ್ತಾರೆ ಅವರು ಅಂತ. ಇನ್ನು ಇದು ಮಿಥುನ ರಾಶಿ ತಗೊಂಡ್ರೆ, ಮಿಥುನದಲ್ಲಿ 2ನೇ ಮನೆ ಗುರು ಸಂಚಾರ ಆಗ್ತದೆ. 2ನೇ ಮನೆ ಗುರು ಸಂಚಾರ ಗುರು ಬಲಂ. ಗುರು ಅಂದ್ರೇನು? ಗುರುಧನಂ, ಗುರುಪುತ್ರಂ, ಗುರುಗೌರವಂ, ಗುರುಜ್ಞಾನಂ ಇಷ್ಟನ್ನು ಕೊಡಲಿಕ್ಕೆ ಅವಕಾಶ ಆಗ್ತದೆ ಅಂತ. ಇನ್ನು ಮಿಥುನ ರಾಶಿಯವ್ರಿಗೆ ಒಳ್ಳೆಯದು ಅಂತ ಹೇಳಿದ್ರೆ, ಕಟಕ ರಾಶಿಯವ್ರಿಗೆ ಏನಾಗುತ್ತೆ ಅಂದರೆ, ಕಟಕದಲ್ಲಿ ಜನ್ಮದಲ್ಲಿ ಗುರು ಇರೋದ್ರೆ ವನವಾಸ ಅಂತ ಕರೀತಾರೆ. ಯಾವ್ಯಾವ ರಾಜ ಮಹಾರಾಜರು ವನವಾಸ ಪಟ್ಟರೋ ಅವರೆಲ್ಲ ಜನ್ಮದಲ್ಲಿ ಗುರು. ಜನ್ಮ ಶನಿ ಕಾಟ ತಡಿಬೋದು, ಜನ್ಮ ಗುರು ತಡೆಯಂಗಿಲ್ಲ. ಕಟಕ ರಾಶಿಯವರಿಗೆ ಅಷ್ಟು ಶುಭ ಗುರು ಇಲ್ಲ. ಆದರೆ 9ರಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ನೀವೇನಾದರೂ ಪರಿಹಾರಗಳನ್ನು, ಗುರುಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೀವು ಮುಂದಕ್ಕೆ ಹೋಗ್ಬೋದು, ಒಳ್ಳೆ ಶುಭ ಕಾರ್ಯಗಳನ್ನು ಮಾಡ್ಕೋಬೋದು, ಅಥವಾ ಏನಾದರೂ ನಿಮ್ಮ ಅಂದಿದ್ದನ್ನು ಮಾಡ್ಕೋಬೋದು. ಇನ್ನು ಸಿಂಹರಾಶಿ ತಗೊಂಡ್ರೆ, ಸಿಂಹಕ್ಕೆ 12ರಲ್ಲಿ ಗುರು ಆಗ್ತಾರೆ. 12ರಲ್ಲಿ ಗುರು ಕೂಡ ನೀನು ಬರೀ ಫಾರಿನ್ ಟ್ರಾವೆಲ್ ಕೊಡ್ತಾರೆ ವಿನಃ ಅಂಥ ಶುಭಗಳೇನು ತಂದು ಕೊಡಲ್ಲ. ಅಷ್ಟಮ ಶನಿ ಅಂತ ಕರೀತಾರೆ. ಅಂದರೆ ಅಷ್ಟಮ ಶನಿಯಿಂದಾಗ ಮಾನಸಿಕವಾಗಿ ಕುಗ್ಗೋಗ್ತಕ್ಕಂಥದ್ದು ಅಷ್ಟಮ ಶನಿ. ಸಿಂಹರಾಶಿಯವರಿಗೆ ಭಾಳ ಕೆಟ್ಟದ್ದು ಅಂದರೆ 12 ರಾಶಿಗಳಲ್ಲಿ ಈ ವರ್ಷ ಭಾಳ ನೀವು ಸಿಂಹರಾಶಿನೇ ಅನ್ಕೋಬೋದು. ಯಾಕಂದರೆ 12ರಲ್ಲಿ ಗುರು, ಅಷ್ಟಮದಲ್ಲಿ ಶನಿ. ಸಿಂಹರಾಶಿಯವ್ರಿಗಂತೂ ಅಲ್ಲೋಲ ಕೊಲ್ಲಲಾಗಿರುತ್ತೆ. ಜೊತೆಗಿರೋವರೆಲ್ಲ ಶತ್ರುಗಳಾಗಿರ್ತಾರೆ. ಮನೆಯವರೆಲ್ಲ ಅವರನ್ನು ಬೈದೇ ಒಬ್ಬರು ಇರೋಲ್ಲ. ಸಿಂಹರಾಶಿಯವರಿಗೆ ಅದು ಒಳ್ಳೆಯದೇ ಅಲ್ಲ ಇದು.
ಇನ್ನು ಕನ್ಯಾ ರಾಶಿಯವರು ತಗೊಂಡ್ರೆ ಕನ್ಯಾದಲ್ಲಿ 11ರಲ್ಲಿ ಗುರು ಇರ್ತಾನೆ, ಅದು ಅತ್ಯಂತ ಶುಭ. ಆದರೆ ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ 11ರಲ್ಲಿ ಗುರು ಇರೋದ್ರಿಂದ ಶುಭ ಆಗಿಬಿಡುತ್ತೆ. ಇನ್ನು ತುಲಾಧಾರ ತಗೊಂಡ್ರೆ ತುಲಾ ರಾಶಿಯವರೆಗೆ ತಗೊಂಡ್ರೆ 10ರಲ್ಲಿ ಗುರು ಬರ್ತಾನೆ, 6ರಲ್ಲಿ ಶನಿ ಒಳ್ಳೇದು ಮಾಡ್ತಾನೆ, ಗುರು ಕೂಡ ಹೇಗೋ ಎರಡೂ ಕೂಡ ತುಲಾ ರಾಶಿಯವರಿಗೆ ಮ್ಯಾನೇಜ್ ಆಗಿಬಿಡುತ್ತೆ. ವೃಷಭ ರಾಶಿಯವರು ತಗೊಂಡ್ರೆ ಪಂಚಮ ಶನಿ ಅಂತ ಕರೀತಾರೆ, ಪಂಚಮ ಶನಿ ಒಳ್ಳೆಯವನಲ್ಲ. ಆದರೆ 9ರಲ್ಲಿ ಗುರು ಬರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಶುಭವೇ. ಇನ್ನು ಧನಸು ರಾಶಿ ತಗೊಂಡ್ರೆ ಧನಸಲ್ಲಿ ಅಷ್ಟಮದಲ್ಲಿ ಗುರು ಬರ್ತಾನೆ, ಏನು ಕಾರ್ಯ ನಡೆಯಲ್ಲ, ಇದು ಕಂಟಕ ಶನಿ. ಹಾಗಾಗಿ ಧನಸು ರಾಶಿಯವರಿಗೆ ಒಳ್ಳೆಯದಲ್ಲ. ಅವರು ಶಾಂತಿ ಕರ್ಮಗಳನ್ನು ಗುರು ಶನಿ ಶಾಂತಿಯನ್ನು ಅವರು ಮಾಡಿಕೊಳ್ಳೇಬೇಕು. ಇನ್ನು ಮಕರಕ್ಕೆ ಹೋದರೆ 3ರಲ್ಲಿ ಶನಿ, ಉದ್ಯೋಗ ಕ್ಷೇತ್ರದಲ್ಲಿ ಅವರಿಗೆ ಒಳ್ಳೆಯದಾಗುತ್ತೆ. ಆನಂತರ ಇನ್ನು ಮಕರ ರಾಶಿಯವರಿಗೆ 7ರಲ್ಲಿ ಗುರು ಬರ್ತಾನೆ. ಮಕರ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಬಂದಾಗ ಅವರು ಗುರುಬಲ ಇರುತ್ತೆ, ಅವರು ಮುಂದಕ್ಕೆ ಹೋಗ್ಬೋದು. ಕುಂಭರಾಶಿಯವರಿಗೆ ಬಂದಾಗ ಕುಂಭದಲ್ಲಿ 6ರಲ್ಲಿ ಗುರುಬಲ ಇರಲ್ಲ, 2ರಲ್ಲಿ ಶನಿ ಗುರು ಯಾರೂ ಇರಲ್ಲ ಕುಂಭದಲ್ಲಿ. ಇನ್ನು ಕೊನೆಯದಾಗಿ ಮೀನಕ್ಕೆ ಹೋದರೆ ಮೀನರಲ್ಲಿ ಪಂಚಮದಲ್ಲಿ ಗುರು ಇರ್ತಾನೆ. 5ನೇ ಮನೆಗಿರ್ತಕ್ಕಂಥ ಗುರು ನೀವು ಅಂದ್ಕೊಂಡಿದ್ದ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ. ಅತ್ಯಂತ ಶುಭ ಇರತಕ್ಕಂಥದ್ದೇ ಈ ಮೀನರಾಶಿ. ಅಲ್ಲಿ ಜನ್ಮದಲ್ಲಿ ಶನಿ ಇದ್ರೂ ಕೂಡ 7ನೇ ಶನಿಕಾಟ ಅಂತ ಕರಿತೀರಿ. ಆ 7ನೇ ಶನಿಕಾಟ ಅಂತಕ್ಕಂಥದ್ದು 30 ವರ್ಷದ ಏಜ್ ದಾಟಿ 60 ವರ್ಷ ಇದ್ದರೆ ಮಾತ್ರ ನಿಮಗೆ ಶನಿಕಾಟ ಇರುತ್ತೆ. 30 ವರ್ಷ ಒಳಗಡೆ ಇದ್ರೂ ಶನಿಕಾಟ ಇರಲ್ಲ, ಶನಿಕಾಟ ಇರುತ್ತೆ. ಅಥವಾ 30ರಿಂದ 60 ಏನು ಏಜ್ ಇದೆಯೋ ಅವ್ರಿಗೆ ಮಾತ್ರ ಶನಿಕಾಟ ಬರೋಲ್ಲ, ಎದುರ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಮೀನರಾಶಿಯವರು ಮಾತ್ರ ಅವರೆಲ್ಲ ನಾವು ಶನಿಕಾಟ ಅನ್ಕೋತಾರೆ. ಮೀನರಾಶಿಯವರು ಶನಿಕಾಟ ಬರಲ್ಲ. 30ರಿಂದ 60 ವರ್ಷ ಇದ್ದರೆ ನಿಮಗೇನು ಪ್ರಾಬ್ಲಮ್ ಆಗಲ್ಲ. 5ರಲ್ಲಿ ಗುರು ಇದ್ದಾನೆ. ಮೀನರಾಶಿಯವರಿಗೆ ಶುಭ ಅಂತ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಓಕೆ ಗುರುಗಳೇ, ನಿಜಕ್ಕೂ ಈ ಆಷಾಢ ಮಾಸದಲ್ಲಿ ಜನಸಾಮಾನ್ಯರು ಹೆಂಗೆ ನಡ್ಕೊಳ್ಬೇಕು, ಹೆಂಗಿರಬೇಕು, ಯಾವ ರೀತಿ ಆಚರಣೆ, ಯಾವ ರೀತಿ ವ್ರತಗಳನ್ನು ಮಾಡಬೇಕು, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ. ನೋಡಿ, ಪ್ರತಿನಿತ್ಯದ ಜೀವನದ ಕೈಂಕರ್ಯಗಳು ಸುಗಮವಾಗಿದ್ದು ಮತ್ತು ಮುಂದಿನ ಭವಿಷ್ಯದ ನಿರೀಕ್ಷೆಯಲ್ಲಿರುವಂತಹ ಪ್ರತಿಯೊಬ್ಬ ನಾಗರಿಕನೂ ಸಹಿತ ಒಂದು ಸಂಕಲ್ಪಾದಿಗಳನ್ನು ಮಾಡ್ಕೊಳ್ತಾ, ದೇವರ ಮೊರೆ ಹೋಗ್ತಾ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ, ಮತ್ತು ಹಿರೀಕರ ಧ್ಯಾನಗಳನ್ನು ಮಾಡ್ತಾ, ರೈತಾಪಿ ವರ್ಗದಲ್ಲಿ ತೊಡಗಿಕೊಳ್ಳುತ್ತಾ, ಪ್ರತಿಯೊಂದು ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ಯಾವುದೇ ಅಡೆತಡೆಗಳಿಲ್ಲದ ಹಾಗೆ ನಡ್ಕೊಂಡು ಹೋಗುವಂತಹ ಒಂದು ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳೋದಕ್ಕೆ, ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ನಡ್ಕೊಳ್ಳೋದಕ್ಕೆ, ಮತ್ತು ನಮ್ಮ ಕೆಲಸ ಕಾರ್ಯಗಳನ್ನು ನಾನು ಉದಾಹರಣೆ ಹೇಳಿದೆ. ಈಗ ಈ ತಿಂಗಳು ನಮಗೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕಾಗೋದಿಲ್ಲ ಅಂದಾಗ ಸಿದ್ಧತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇದು ಅವಶ್ಯಕ. ಒಂದು ಮನೆ ಕಟ್ತೀರಿ, ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಒಂದು ಪ್ಲ್ಯಾನ್ ಮಾಡ್ಕೊಳ್ತಿರೋ, ಇನ್ನೊಂದು ಮಾಡ್ಕೊಳ್ತಿರೋ, ದುಡ್ಡು ಹಂಚ್ಕೊಳ್ತಿರೋ, ಅದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ಳಿ. ಮದುವೆ ಮಾಡಬೇಕು ಅಂತ ಅಂದಾಗ ಇದಕ್ಕೆ ಸಿದ್ಧತೆ ಮಾಡ್ಕೊಳ್ಳುವಂಥ ಸಂದರ್ಭ. ಇವೆಲ್ಲವೂ ಸಹ ಸಂಕಲ್ಪ ಅಂದರೆ ಸಿದ್ಧತೆ. ಪ್ರತಿಯೊಂದು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ, ಮುಂದಿನ ಕೆಲಸ ಕಾರ್ಯಗಳನ್ನು ನಾವು ತೊಡಗೊಳ್ಳೋದಕ್ಕೆ, ಉದಾಹರಣೆ ನೀವು ರಾಜಕೀಯ ಹೇಳಿದ್ರಿ. ಈಗ ಪ್ರತಿಯೊಂದು ಈಗ ನಾಮಪತ್ರ ಒಂದು ಸಚಿವ ಸಂಪುಟ ಇದು ರಚನೆ ಹೇಳಿದ್ರಲ್ಲ, ಸಿದ್ಧತೆಗಳನ್ನು ಎಲ್ಲವೂ ಮಾಡ್ಕೊಳ್ತಾರೆ. ನನ್ನ ಪ್ರಕಾರ ಪ್ರತಿಯೊಂದು ಸಿದ್ಧತೆಗಳೇ. ಈ ಆಷಾಢದಲ್ಲಾಗುವಂಥದ್ದು ಎಲ್ಲ ಕಾರ್ಯಗಳ ಸಿದ್ಧತೆಗಳನ್ನು ಮಾಡ್ಕೊಳ್ತೇವೆ. ನಂತರದಲ್ಲಿ ಆಷಾಢ ಮುಗಿದ್ಮೇಲೆ ಶ್ರಾವಣ ಬರುತ್ತೆ, ಎಲ್ಲ ಕಾರ್ಯರೂಪಕ್ಕೆ ತರ್ತೀವಿ. ಶ್ರಾವಣ ಅನ್ನುವಂಥದ್ದು ಶುಭ. ವಾಸ್ತುಪುರುಷನ ರಾಜಯೋಗ ಅಂತ ನಾವೊಂದು ಈ ಪ್ರತಿಯೊಂದಲ್ಲೂ ತೆಗೆದುಕೊಳ್ತೀವಿ. ವಾಸ್ತುಪುರುಷನ ರಾಜಯೋಗ ಬರುವಂಥದ್ದು ಶ್ರಾವಣಕ್ಕೆ, ಅದು ಮತ್ತೆ ಬರುವುದು ಕಾರ್ತಿಕದಲ್ಲೇ. ಈಗೆಲ್ಲವೂ ಸಹ ವಿಶ್ರಾಂತಿ ಸಮಯ, ಶಯನದ ವಾಸ ಅಂತ ಹೇಳ್ತಿರ್ತೀವಿ. ಈಗ ಮಲ್ಕೊಂಡಿರ್ತಾನೆ ಅಂತ ಹೇಳ್ತಿರ್ತೀವಿ. ಮುಂದೆ ಅಂದರೆ ಈಗೆಲ್ಲವೂ ಸಹ ವಿಶ್ರಾಂತಿ ಕಾಲ. ನೀವು ಚಾತುರ್ಮಾಸ ಕಾಲ ಅಂತಂದ್ರೆ ಅದನ್ನ ಹೇಳೋದು. ಮಹಾವಿಷ್ಣುವಿನ ಶಯನದ ಕಾಲ ಅಂತ ಹೇಳ್ತೀವಿ. ಮಹಾವಿಷ್ಣು ಈಗ ಯೋಗ ನಿದ್ರೆಯಲ್ಲಿ ಇರ್ತಾರೆ. ಅದರಿಂದ ಅವರಿಗೆಲ್ಲ ಪ್ರಾರ್ಥನೆಗಳನ್ನು ಮಾಡುವಂಥದ್ದು. ಮುಂದೆ ವಾಸ್ತುಪುರುಷನ ರಾಜಯೋಗ ಶ್ರಾವಣ ಬಂದಾಗ, ಯೋಗಗಳು ಬಂದಾಗ ಅವು ಮನೆ ಕಟ್ಟಲಿಕ್ಕೆ ಮತ್ತು ಮುಹೂರ್ತಗಳನ್ನು ಇಡಲಿಕ್ಕೆ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನಾವು ಕೈಗೊಳ್ಳಲಿಕ್ಕೆ, ಪ್ರತಿಯೊಂದಕ್ಕೂ ಆಗ ಅವಶ್ಯಕ ಭಾಳವಾಗಿರುತ್ತೆ. ಈಗೇನಿದ್ರು ಬರೀ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ, ಮತ್ತು ಮುಂಚಿತವಾಗಿ ಎಲ್ಲವೂ ಸಹ ಯಾವುದೇ ಅಡೆತಡೆಗಳು ಬರದ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅನ್ನುವಂಥ ಒಂದು ಉತ್ತಮವಾದಂಥ ಕಾಲ. ಮುಹೂರ್ತಾದಿಗಳನ್ನು, ಲಗ್ನಾದಿಗಳನ್ನು ಯಾವುದನ್ನು ಸಹ ಹಾಕೊಳ್ಳೋದಲ್ಲ ರೀತಿಯಲ್ಲಿ ಬರೀ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ, ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ, ಸಂಕಲ್ಪಗಳನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂತಹ ಒಂದು ಕಾಲಘಟ್ಟ ಅಂದರೆ ಆಷಾಢ. ಅದರಲ್ಲೂ ಸಹ ವ್ರತ, ನೇಮ, ಪೂಜೆ, ಆರಾಧನೆ ಅದಕ್ಕಂತತ್ಯ ಅವಶ್ಯಕ. ಅದರಲ್ಲೂ ಸಹ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥವ್ರಿಗಂತೂ ಶ್ರೀ ರಂಗನಾಥ ಸ್ವಾಮಿಯ ಪ್ರಥಮ ಏಕಾದಶಿ, ಗುರು ಪೌರ್ಣಮಿ, ಮಹಾಲಕ್ಷ್ಮಿ, ಆಡಿ ಮಹಾಲಕ್ಷ್ಮಿ ವ್ರತ ಪೂಜಾ ಅಂತ ಈಗ ಬರುತ್ತೆ, ಅಮೃತ ಮಹಾಲಕ್ಷ್ಮಿ ಪೂಜೆ ಅಂತ ಬರುತ್ತೆ. ಈ ರೀತಿಯಾದಂಥ ಸುಮಾರು ಪೂಜಾದಿಗಳನ್ನು, ವ್ರತಾದಿಗಳನ್ನು, ಸಂಕಲ್ಪಾದಿಗಳನ್ನು ಈ ಆಷಾಢದಲ್ಲಿ ನಮ್ಮ ಹಿರೀಕರು ತೋರಿಸಿದ್ದಾರೆ. ಇದೆಲ್ಲವೂ ಸಹ ನಾವು ಮಾಡ್ಕೊಳ್ಳೋದ್ರಿಂದ ಮುಂದೆ ಆಗುವಂಥ ಕೆಲಸ ಕಾರ್ಯಗಳಿಗೆ ಇದು ಒಂದು ಉತ್ತಮವಾದಂಥ ನಾಂದಿಯನ್ನು ಆಡುತ್ತೆ, ಉತ್ತಮವಾದಂಥ ಬುನಾದಿಯನ್ನು ಕೊಡುತ್ತೆ, ಉತ್ತಮವಾದಂಥ ಒಂದು ಎನ್ಕರೇಜ್ ಅಂತ ನಾವು ಹೇಳ್ತಿರ್ತೀವಿ, ನಾವು ಸಪೋರ್ಟ್ ಅಂತ ಹೇಳ್ತಿರ್ತೀವಲ್ಲ, ಅದು ಸಪೋರ್ಟ್ ಕೊಡಲಿಕ್ಕೆ ಈ ಕಾಲಘಟ್ಟ, ಆಷಾಢ ಕಾಲಘಟ್ಟ ಅತ್ಯಂತ ಅವಶ್ಯಕ. ಎಲ್ಲರೂ ಮಾಡಬೇಕಾಗಿರುವಂಥದ್ದೇ.
ಎಲ್ಲರೂ ಪ್ರತಿಯೊಬ್ಬರೂ ಸಹ ಈ ವಿಶೇಷವಾಗಿ ಕೆಲವರು ನೋಡ್ಬೋದು ಈ ಆಷಾಢ ಬಂದಾಗ ವಿಷ್ಣುವಿನ ಉಪಾಸನೆ ಎಷ್ಟು ಮಾಡ್ತಾರೋ ಶಿವನ ಉಪಾಸನೆ ಅಷ್ಟೇ ಮಾಡ್ತಾರೆ. ಈ ಈ ಸೋಮವಾರದಲ್ಲಿ ಆಷಾಢ ಸೋಮವಾರದಲ್ಲಿ ವ್ರತಾದಿಗಳನ್ನು ಮಾಡ್ತಾರೆ. ಪಾರ್ವತಿ ವ್ರತ, ಶಿವನ ವ್ರತ, ಪರ್ಜನ್ಯ ಹೋಮ ಇದೆಲ್ಲವೂ ಸಹ ಸೋಮವಾರ ಮಾಡಿದ್ರೆ ಪ್ರತಿ ಶನಿವಾರ ವಿಷ್ಣು ಪೂಜೆ ಮಾಡ್ತಾರೆ. ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಧ್ಯಾನವನ್ನು ಮಾಡ್ತಾರೆ. ಅದಲ್ಲೂ ಸಹ ಈ ಆಷಾಢ ಮಾಸದಲ್ಲಿಯೇ ಮೈಸೂರು ಚಾಮುಂಡೇಶ್ವರಿಯ ಜನನವಾದಂಥ ಪುಣ್ಯಕಾಲ ಅಂತ ಇದೆ, ನಮಗೆ ಪಂಚಾಂಗದಲ್ಲೇ ಕೊಟ್ಬಿಡ್ತಾರೆ. ಇದೆಲ್ಲ ಬಂದಾಗ ಚಾಮುಂಡೇಶ್ವರಿ ನಮ್ಮ ಕರ್ನಾಟಕದ ಆರಾಧ್ಯ ದೈವ, ಅವಳು ನಮಗೆ ನಮ್ಮ ಗ್ರಾಮ ದೇವರ, ನಮ್ಮ ಇಡೀ ನಮ್ಮ ಕರ್ನಾಟಕದ ಒಂದು ಮಾತೃಸ್ಥಾನದಲ್ಲಿರುವಂಥವಳು ಚಾಮುಂಡೇಶ್ವರಿ. ಅವಳ ಜನನವಾದಂತಹ ಕಾಲಘಟ್ಟವೂ ಇದೆ. ಅಂದರೆ ಒಂದು ದುಷ್ಟಶಕ್ತಿಯನ್ನು ನಿಗ್ರಹಿಸೋದಕ್ಕೆ, ನಮ್ಮ ಕಷ್ಟ ಕಾಲಗಳನ್ನು ಹೋಗಲಾಡಿಸೋಕ್ಕೆ, ನಮ್ಮ ಅನಿಷ್ಟಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಆಗು ಹೋಗುಗಳನ್ನು ಹೋಗಲಾಡಿಸಲಿಕ್ಕೆ ಉತ್ತಮವಾದಂಥ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾಲಘಟ್ಟ ಈ ಆಷಾಢ ಮಾಸದ ಉತ್ತಮವಾದಂಥ ಪಾವಿತ್ರತೆಯ ಕಾಲ. ಇದು ಪಾವಿತ್ರತೆ ಕಾಲ ಏನಕ್ಕೆ ಅಂತಂದರೆ ಆರಾಧನೆಗೆ, ಪೂಜೆಗಳಿಗೆ ಉತ್ತಮವಾಗಿರುತ್ತೆ. ಇದನ್ನೆಲ್ಲರೂ ಸಹ ಈ ಸಂದರ್ಭಗಳನ್ನು ಉಪಯೋಗಿಸ್ಕೊಳ್ಳಿ. ಮುಂದೆ ಆಗುವಂಥ ಕೆಲಸ ಕೈಂಕರ್ಯಗಳು ಸುಗಮವಾಗಿ, ಸುಲಲಿತವಾಗಿ, ಯಾವುದೇ ಅಡೆತಡೆಗಳಿಲ್ಲದ ಹಾಗೆ ನಡ್ಕೊಂಡು ಹೋಗುವಂಥ ಅನುಗ್ರಹವನ್ನು ಭಗವಂತ ನೀಡ್ತಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸುರೇಶ್